ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏ ದುರ್ಗಾ, ಖಂಡಿತ ಇದು ಅದಲ್ಲ ಮಾಡಿ. ನನಗೆ ಪುಟ್ಟ ಮೇಡಮ್ ಮೇಲಿರೋ ಕಾಳಜಿ ಪ್ರೀತಿ ನೋಡಿ ಅವ್ರಿಗೆ ಸ್ವಲ್ಪ ಅದಾಗಿರ್ಬೇಕು ಅಷ್ಟೇ. ಯಾವ್ದಾಗಿದ್ದಾರೆ? ಅದೇ ಭಾವುಕರಾಗಿರ್ತಾರೆ ಅಷ್ಟೇನೆ. ಓ, ಎಮೋಷನಲ್. ಅಷ್ಟೇನೆ. ಬಾಸ್ಗೆ ನನ್ನ ಮೇಲಿರೋದು ಕಾಳಜಿ ಮಾತ್ರ. ಥ್ಯಾಂಕ್ಸ್ ಹೇಳಕ್ಕಾಗದೆ ಅದಕ್ಕೆ ಅವ್ರು ಅಷ್ಟೊಂದು ಒದ್ದಾಡಿದ್ದು ಅಷ್ಟೇನೆ. ಪ್ರೀತಿ ಎಲ್ಲ ಇಲ್ಲ. ಎಲ್ಲ ನೀನೇ ಹೇಳ್ತಿಲ್ಲ ಬಿಡು, ಇನ್ನೇನಿದೆ? ಆಗಲ್ಲ ಮಣಿ. ಅದೇನು ಅಂದ್ರೆ ಬಾಸ್ ಈ ಥರ ನನ್ನ ಹಿಂದೆ ಮುಂದೆ ನನ್ನ ಎಳ್ಳನ್ ಥರ ಸುತ್ತುತ್ತಿದ್ರೆ ನನಗೆ ಕಷ್ಟ ಆಗುತ್ತೆ. ಎಲ್ಲಿ ನನ್ನ ಹೃದಯನ ನಾನು ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೆ. ಈಗಾಗ್ಲೇ ಅವ್ರು ತೋರಿಸ್ತಿದ್ದ ಕಾಳಜಿನೆಲ್ಲ ನೋಡಿ ಪ್ರೀತಿ ಅಂತ ಅನ್ಕೊಂಡು ಈಗಾಗ್ಲೇ ಒಂದ್ಸಲ ತಪ್ಪು ಮಾಡ್ಬಿಟ್ಟಿದೀನ. ಈಗ ತಿರ್ಗಾ ಇನ್ನೊಂದ್ಸಲ ತಪ್ಪು ಮಾಡ್ಬಾರ್ದಲ್ವಾ? ಬಾಸು ಅಂಬಿಕಾ ಅವ್ರನ್ನ ಬಿಟ್ರೆ ಬೇರೆ ಇನ್ಯಾರನ್ನೂ ಪ್ರೀತಿ ಮಾಡಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನನ್ಗಿವಾಗ ತುಂಬಾ ಕಷ್ಟ ಆಗ್ತಿದೆ ಕಣೆ. ನೀನೇ ಹೇಳ, ನಾನು ಏನ್ ಮಾಡ್ಲಿ? ಅಣ್ಣ, ದುರ್ಗಾ ಅದಕ್ಕೆ ಅಂಬಿಕಾ ಅದಕ್ಕೆ ತರ ನಡ್ಕೋತಾ ಇಲ್ಲ. ಅವ್ರಾಗೆ ಇದ್ದಾರೆ. ನಿಮ್ಗೆ ಅವರಲ್ಲಿ ಅಂಬಿಕಾ ಅದಕ್ಕೆ ಕಾಣ್ತಿದ್ದಾರೆ ಅಂದ್ರೆ ಸಿಂಪಲ್, ಯು ಆರ್ ಇನ್ ಲವ್. ಹಾಗೇನಿಲ್ಲ, ನಾನು ಈಗಲೇ ಇದಕ್ಕೆ ಲವ್ ಅನ್ನೋ ಲೇಬಲ್ ಕೊಡಲ್ಲ. ಅಣ್ಣ, ನೀನ್ ಅದಕ್ಕೆ ಲವ್ ಅನ್ನೋ ಲೇಬಲ್ ಕೊಡ್ತೀಯೋ ಬಿಡ್ತೀಯೋ, ಆದ್ರೆ ಪಕ್ಕ ನಿಂಗಂತೂ ಲವ್ ಆಗಿದೆ. ನೋಡು ದುರ್ಗಾ, ಈಗ ಬಾಸ್ ನಿನ್ ಹತ್ರ ಬಂದಾಗ ನಿನಗೇನ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಅವ್ರು ನನ್ನ ಜೊತೆಲೇ ಇರ್ಲಿ ಅಂತ ಅನ್ಸುತ್ತೆ. ಅದೇ ತಪ್ಪು. ಇನ್ ಮುಂದೆ ನಿನಗ ಹಾಗ ಅನ್ಸ್ಬಾರ್ದು. ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದ್ರ ಆಪೋಸಿಟ್ ಮಾಡು, ಅಂದ್ರೆ ಉಲ್ಟಾ ರಿಯಾಕ್ಷನ್ ಮಾಡು. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, ಅವ್ರ ಹತ್ರ ಬಂದ್ರೆ ನೀನ್ ದೂರ ಹೋಗು. ಅವ್ರ ನಕ್ರೆ ನೀನ್ ಕೋಪ ಮಾಡ್ಕೋ. ಅವ್ರ ಪ್ರೀತಿಯಿಂದ ಮಾತಾಡಿದ್ರೆ ನೀನ್ ಜಗಳ ಆಡು. ಇದೆ ನಿನ್ ಲವ್ ಲೈಫ್ಗೆ ಉಲ್ಟಾ ಮದ್ದು. ಉಲ್ಟಾ ಮದ್ದ? ಇದೆಲ್ಲ ಫ್ಲಾಪ್ ಐಡಿಯಾ, ವರ್ಕ್ ಆಗಲ್ಲ. ಅಣ್ಣ, ಸುಮ್ನೆ ನನ್ನ ಮಾತು ಕೇಳು. ನಿಮ್ಮಿಬ್ರು ಫೀಲಿಂಗ್ಸ್ಗೆ ನಾನು ಅರ್ಥ ಕೊಡ್ತೀನಿ. ವರ್ಕ್ ಆಗುತ್ತಾ? 100ಕ್ಕೆ 100% ವರ್ಕ್ ಆಗುತ್ತೆ. ಹೇಗದು? ನೋಡು ದುರ್ಗಾ, ಬಾಸ್ ನಿನ್ ಹತ್ರ ಬಂದಾಗ ನಿನ್ ಹಾರ್ಟ್ ಬೀಟ್ ಜಾಸ್ತಿ ಆದ್ರೆ ನೀನು ತಕ್ಷಣ ಜೋರಾಗಿ ಕೆಮ್ಮಕ್ ಶುರು ಮಾಡು. ಅಷ್ಟೇ, ಶೀತ ಅನ್ಕೊಂಡು ದೂರ ಹೋಗ್ತಾರೆ. ದುರ್ಗಾ ಅದಕ್ಕೆ ಏನಾದ್ರೂ ನಿನ್ನ ನೋಡಿ ಕೆಮ್ಮಿದ್ರು ಅಂತ ತಿಳ್ಕೊ, ಅವರಿಗೆ ನಿನ್ ಹೆಲ್ಪ್ ಬೇಕು ಅಂತ ಅರ್ಥ. ನೀನ್ ಹೋಗಿ ಅವ್ರಿಗೆ ಬೆನ್ಸವ್ರಿ ಸ್ವಲ್ಪ ನೀರ್ ಕೊಡ್ಸಿ ಕಾಳಜಿ ತೋರ್ಸು. ಅಕಸ್ಮಾತ್ ಬಾಸ್ ಏನಾದ್ರೂ ನಿನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ನೀನ್ ಕೂಡ್ಲೆ ಮೆಳ್ಳೆಗನ್ ಮಾಡು. ಆಗ ನಿನ್ ಮೇಲಿರೋ ಲವ್ ಹೋಗಿ ಬಾಸ್ಗೆ ವಾಕ್ರಿಕೆ ಬರುತ್ತೆ. ದುರ್ಗಾ ಅದಕ್ಕೆ ಏನಾದ್ರೂ ಕಣ್ಣನ್ನ ವಿಚಿತ್ರವಾಗಿ ಮಾಡಿದ್ದಾರೆ ಅಂದ್ರೆ ಅವರು ನಿನ್ ಜೊತೆ ಕಣ್ಣಲ್ಲೇ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಅವಾಗ ನೀನ್ ಇನ್ನು ಪರ್ಫೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡು. ಮುಂಚಿನ ತರ ಜಗಳ ಆಡು. ದಿನಕ್ಕೆ ಮಿನಿಮಮ್ ಅಂದ್ರೆ 5 ಸರಿ ಬಾಯಿಗೆ ಬಂದಂಗ್ ಬೈಬೇಕು. ಜಗಳನೇ ನಿಮ್ಮಿಬ್ರನ್ನ ದೂರ ಇಡೋ ಅಸ್ತ್ರ. ಅವ್ರು ಎಷ್ಟೇ ಜಗಳ ಮಾಡಿದ್ರು ನೀನ್ ಅವ್ರಿಗೆ ಸಮಾಧಾನ ಮಾಡು. ವಾವ್, ನೀನ್ ಬೈಯೋದು ಎಷ್ಟ್ ಚಂದ ಅಂತ ಹೊಗಳು. ಗಾಂಧಿ ತರ ಅಹಿಂಸೆ ಪಾಲಿಸು. ಅವ್ನ್ ನಕ್ರೆ ನೀನು ಗುರಿ ಬರ್ಬೇಕು. ಕೋಪದಲ್ಲಿ ಯಾಕೆ ಹಾಲ್ ತೋರಿಸ್ತಿದ್ದೀರಾ ಅಂತ ಕಿರ್ಚು. ಜಗಳನೇ ನಮ್ಮ ಅಸ್ತ್ರ, ಮರಿಬೇಡ.